ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿಯ ಬಳಿಕ ಸಂಕ್ರಾಂತಿ ಸೃಷ್ಟಿ ಆಗಲಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕನ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇತ್ತು. ಈಗ ಅದರ ಬೆನ್ನಿಗೆ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಕೂಡ ಅದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಲೋಕ ಸಮರದ ಬಳಿಕ ನನಗೆ ಸಚಿವ ಸ್ಥಾನ ಕೊಡುವ ಭರವಸೆಯನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಕೊಟ್ಟಿದ್ದಾರೆ ಅನ್ನೋ ಮೂಲಕ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಲೋಕ ಸಮರದ ಬಳಿಕ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಹಾಗಾದ್ರೆ ಫಿಕ್ಸ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ರೆಬಲ್ ಶಾಸಕ ರಾಯರೆಡ್ಡಿಗೆ ಸಿಎಂ ಕೊಟ್ಟ ವಾಗ್ದಾನವೇನು? 3 ತಿಂಗಳು ಬೆಂಗಳೂರಿಗೆ ಹೋಗಲ್ಲ ಅಂತ ಪಾಟೀಲ್ ಹೇಳಿದ್ಯಾಕೆ? ಇದು ರಿಪಬ್ಲಿಕನದ ಮೆಗಾ ಪೊಲಿಟಿಕಲ್ ಫಾಲೋ ಅಪ್. ಲೋಕ ಸಮರದ ಬಳಿಕ ಶಾಸಕ ಬಸವರಾಜ ರಾಯರೆಡ್ಡಿಗೆ ಮಂತ್ರಿ ಸ್ಥಾನ ಪಕ್ಕಾನ ಅನ್ನೋದು ಪ್ರಶ್ನೆ ಇದೆ. ಜುಲೈನಲ್ಲಿ ಸಿಎಂ ನನ್ನ ಮಂತ್ರಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಶಾಸಕ ಬಸವರಾಜ ರಾಯರೆಡ್ಡಿ ಕೊಟ್ಟಿರುವ ಹೇಳಿಕೆ ಇದು. ನಮ್ಮ ಫೈನಾನ್ಸ್ ನೀತಿ ನೋಡಿಕೊಂಡು ಮಂತ್ರಿ ಮಾಡ್ತಾರೆ, ನನ್ನ ಮಂತ್ರಿ ಮಾಡೋದಾಗಿ ಸಿಎಂ ಭರವಸೆ ನೀಡಿದ್ದಾರೆ. ಸಂಪುಟ ಪುನರ್ರಚನೆಯ ಸುಳಿವು ಕೊಟ್ಟಿದ್ದಾರೆ ಶಾಸಕ ಬಸವರಾಜ ರಾಯರೆಡ್ಡಿ. ಪದೇ ಪದೇ ಸಚಿವ ಸ್ಥಾನದ ಆಕಾಂಕ್ಷಿ ನಾನು, ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಭರವಸೆ ಕೊಟ್ಟಿದ್ದಾರೆ ಅನ್ನೋ ಮೂಲಕ ಲೋಕ ಸಮರದ ಬಳಿಕ ಸಂಕ್ರಾಂತಿಯ ಬಳಿಕ ಲೋಕ ಸಮರದ ಬಳಿಕ ಸಂಪುಟ ಪುನರ್ರಚನೆ ಆಗೋದು ಫಿಕ್ಸ್ ಅನ್ನುವಂಥ ಪ್ರಶ್ನೆಯನ್ನ ಶಾಸಕರೇ ಹುಟ್ಟು ಹಾಕ್ತಿದ್ದಾರೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಅಂಥದ್ದೊಂದು ಭರವಸೆ ಕೊಟ್ಟಿದ್ದಾರೆ ಎನ್ನುವಂಥ ವಿಚಾರವನ್ನ ಬಹಿರಂಗವಾಗಿ ಹೇಳೋ ಮೂಲಕ ಸಂಪುಟ ಪುನರ್ರಚನೆ ಫಿಕ್ಸ್ ಅನ್ನೋ ಸುಳಿವು ಕೊಟ್ಟಿದ್ದಾರೆ. ನೀವು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗ್ರಿ, ನಾನು ಹೇಳಿದ್ರೆ ಆರ್ಥಿಕ ಸಲಹೆಗಾರ ಆಗ್ತೇನೆ, ಬಟ್ ಅದಕ್ಕೆ ಅಧಿಕಾರ ಇರಬೇಕು, ಪವರ್ ಇಲ್ಲ ಅಂದ್ರೆ ತಗೊಂಡು ಏನ್ ಮಾಡಲಿ ನಾನು ಅಂತಾನೆ ಹೇಳ್ಬಿಟ್ಟೆ. ಅವಾಗ ಮುಖ್ಯಮಂತ್ರಿ ಬಂದ್ರ ನಂತರ ನೀನು ಆಗೋ ನಾನು ಇದ್ದೀನಲ್ಲ ಅಂದರು. ಆಯ್ತು ನೀವು ಇದೀನಿ ಅಂತಂದ್ರೆ ನಾನು ಆಗ್ತೀನಿ ಅಂತ ಹೇಳಿದ್ರಿಂದ ಅದು ನವೆಂಬರ್ 3ನೇ ತಾರೀಕೆ ಆರ್ಡರ್ಸ್ ಇಶ್ಯೂ ಆಗಬೇಕಾಗಿತ್ತು. ಮತ್ತು CM ಹೇಳಿದ್ರು ಸಿದ್ದರಾಮಯ್ಯನವರು, ನೀನು ಸದ್ಯಕ್ಕೆ ಆಗಲೇಬೇಕು, ನನ್ನ ಜೊತೆಗೆ ಬಜೆಟ್ ಮಾಡಲಿಕ್ಕೆ ಇದಕ್ಕೆ ಎಲ್ಲ ಕೂತ್ಕೊಳ್ಳೇಬೇಕು, ನೀನು ಖಂಡಿತ ನಾನು ಜುಲೈದಲ್ಲಿ ಮಂತ್ರಿ ಮಾಡ್ತೇನೆ, ನೋಡೋಣ ನಿನ್ನ ಫೈನಾನ್ಸ್ ಹೆಂಗಿದೆ ನೋಡೇ ಬಿಡ್ತೀನಿ ಅಂತ ಅಂದ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಮಾತಿಗೆ ಗೌರವ ಕೊಟ್ಟು ನಾನು ಹುದ್ದೆಯನ್ನು ಒಪ್ಪಿಕೊಂಡಿದ್ದೇನೆ. ಇವತ್ತು ನನಗೆ ಆರ್ಥಿಕ ಸಲಹೆಗಾರರ ಜೊತೆಗೆ ಸಂಪುಟದ ದರ್ಜೆಯ ಸ್ಥಾನಮಾನಗಳನ್ನು ಕೊಟ್ಟು ಆದೇಶ ಮಾಡಿದ್ದಾರೆ. ನನ್ನ ಜೊತೆಗೆ RV ದೇಶಪಾಂಡೆ ಅವರು 9 ಸಲ MLA ಆಗ್ಯಾರ. ಅವ್ರಿಗೆ ಬೇರೆ ಬೇರೆ ಕಾರಣಕ್ಕೆ ಅವ್ರನ್ನೂ ಮಂತ್ರಿ ಮಾಡ್ಲಿಕ್ಕೆ ಆಗಲಿಲ್ಲ. ನಮ್ಮ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಎಲೆಕ್ಟ್ ಆದವರು ಅಂದ್ರೆ ಈಗ ನಂಬರ್ 1 ಅವರೇ. ಅವ್ರು ಬಿಟ್ಟಿದ್ದೆ ಸಿದ್ದರಾಮಯ್ಯ, ಆಮೇಲೆ ನಾವೇ. ಆಮೇಲೆ BR ಪಾಟೀಲ್ರು ಒಂದು 5 ಸಲ ಎಲೆಕ್ಟ್ ಆಗಿದ್ರು. ಅವರು ಒಂದು ಏನೋ ಮಾಡ್ಬೇಕಂತ ಮುಖ್ಯಮಂತ್ರಿ ಮನಸ್ಸಲ್ಲಿತ್ತು. ಹಿಂಗೆ 3ರನ್ನ ಇವತ್ತು ಸಂಪುಟ ದರ್ಜೆ ಸ್ಥಾನಮಾನ ಕೊಟ್ಟು, ಆದರೆ ನನಗೆ ಪ್ರಮುಖವಾದಂಥ ಹುದ್ದೆಯನ್ನ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ.